ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫ್ಯೂ ಡೇಸ್ ಬ್ಯಾಕ್ ನಾನು ಶಾಪಿಂಗ್ ಮಾಡ್ಬೇಕಂತ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ. ಕಮರ್ಷಿಯಲ್ ಸ್ಟ್ರೀಟ್ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗಾಡಿದೀನಿ. ಯಾಕಂದ್ರೆ ನನಗೆ ಅವಾಗ ಶಾಪಿಂಗ್ ಮಾಡ್ಬೇಕಂತ ಅನ್ಸುತ್ತೆ. ಲೈಕ್ ನನಗೆ ಬೇಜಾರಾದಾಗ ಅಥವಾ ಬೋರ್ ಆದಾಗ ಅಥವಾ ಮನೇಲಿ ಕೂತ್ಕೊಂಡು ಸುಮ್ನೆ ಏನ್ ಮಾಡೋದಂತ ಗೊತ್ತಿಲ್ದಿರುವಾಗ ನನ್ಗೆಲ್ಲ ಶಾಪಿಂಗ್ ಮಾಡ್ಬೇಕಂತ ಅನ್ಸುತ್ತೆ. ಎಲ್ಲ ಒಂದೇ ಸಲ ಕಲೆಕ್ಟ್ ಮಾಡಿ ಇಟ್ಕೊಬೇಕಂತ ಅನ್ಸುತ್ತೆ. ಸೊ ರೀಸೆಂಟ್ ಆಗಿ ನಾನು ಎಲ್ಲಾ ಕಡೆ ಚಿಕ್ಕಪೇಟೆಯಿಂದ ಹಿಡ್ದಿ ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು ಎಲ್ಲಾ ಕಡೆ ತಿರ್ಗಾಡ್ಬಿಟ್ಟಿದೀನಿ. ಬಟ್ ನನಗೆ ಫ್ಯೂ ಐಟಮ್ಸ್ ಮಾತ್ರ ಸಿಕ್ತು. ಲೈಕ್ ಕಾಸಿದೆ ಅಂದಿದ ತಕ್ಷಣ ಹೋಗ್ಬಿಟ್ಟು ಎಲ್ಲಾ ಕಡೆ ಸ್ಪೆಂಡ್ ಮಾಡಕ್ ನಂಗೆ ಇಷ್ಟ ಆಗಿಲ್ಲ. ಸೊ ನನಗೆ ಯಾವ್ದು ವರ್ತ್ ಅಂತ ಅನಿಸ್ತು ಅದನ್ನ ಮಾತ್ರ ತಗೊಂಡಿದೀನಿ. ಸೊ ನೆಕ್ಸ್ಟ್ ಇನ್ ಪ್ರೀವಿಯಸ್ ಡೇಸ್ ಅಲ್ಲಿ ಏನಾದ್ರು ಇಷ್ಟ ಆದ್ರೆ ತಗೊಳ್ಳೋಣ ಅಂತಿದ್ದೀನಿ. ಆಕ್ಚುಲಿ ನಾನು ಇದನ್ನ ಡೈರೆಕ್ಟ್ ರೀಲ್ಸ್ ಅಲ್ಲೇ ಹಾಕೋಣ ಅಂತಿದ್ದೆ. ಬಟ್ ನನಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ಕೆ ನನ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ ರೀಲ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಫುಲ್ ಕಂಪ್ಲೀಟ್ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಮಾಡ್ತಿರೋದು. ಅಂಡ್ ಜಾಸ್ತಿ ಎಲ್ಲ ಮಾತಾಡಲ್ಲ, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಸೊ ಏನೇನ್ ತಗೊಂಡ್ಬಂದಿದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಹೋಗಿದ ತಕ್ಷಣ ತಗೊಂಡಿದ್ದ ಟಾಪ್ ಈ ಗ್ರೀನ್ ಕಲರ್ ಟಾಪ್. ಆ ಶಾಪ್ ಅಲ್ಲಿ ಇದೇ ತರ ನಾನು ಫಸ್ಟ್ ಟ್ಯೂಬ್ ಟಾಪ್ ನೋಡಿದೆ. ಇದೇ ಪ್ಯಾಟರ್ನ್, ಇದೇ ಮೆಟೀರಿಯಲ್ ಟ್ಯೂಬ್ ಟಾಪ್ ಬರುತ್ತೆ, ಕೆಳಗಡೆ ಡಿಸೈನ್ ಇದೇ ತರ ಬರುತ್ತೆ. ಬಟ್ ಇಲ್ಲಿ ಟ್ಯೂಬ್ ಟಾಪ್ ತರ ಬರುತ್ತೆ. ನನ್ನ ಹತ್ರ ಸಿಕ್ಕಾಪಟ್ಟೆ ಟ್ಯೂಬ್ ಟಾಪ್ ಆಲ್ರೆಡಿ ಇದೆ ನನಗೆ. ಸೊ ನನಗೆ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ನನಗೆ ಈ ತರ ಆಲ್ಟರ್ನೇಟ್ ತರ ಇಷ್ಟ ಆಗಿದೆ. ಸೊ ನನಗೆ ಪರ್ಸನಲಿ ನನಗೆ ಈ ಪ್ಯಾಟರ್ನ್ ನನ್ಗೆ ಇಷ್ಟ ಆಯ್ತು. ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇತ್ತು, ವೈಟ್ ಇತ್ತು, ಮತ್ತೆ ಪರ್ಪಲ್ ಇತ್ತು, ಮತ್ತೆ ಇನ್ನ ಒಂದ್ 2-3 ಕಲರ್ಸ್ ಇತ್ತು. ಬಟ್ ನಾನ್ ಇದನ್ನ ಚೂಸ್ ಮಾಡಿದೆ. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಹೋಗಿದ್ ಫಸ್ಟ್ ಶಾಪ್ ಅಲ್ಲಿ ನಾನು ಬರೀ ಒಂದೇ ಒಂದು ಟಾಪ್ ತಗೊಂಡಿದ್ದು. ಅಲ್ಲಿ ನನಗೆ 2-3 ಕುರ್ತೀಸ್ಗಳು ಇಷ್ಟ ಆಯ್ತು. ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೇಳಿದ್ರು, ಒಂದು 550-600 ಆತರ ಹೇಳಿದ್ರು. ನನ್ಗೆ ಯಾಕೋ ಕೊಟ್ಬಿಟ್ಟು ತಗೊಬೇಕಂತ ಅನ್ಸಿಲ್ಲ. ಸೊ ನೆಕ್ಸ್ಟ್ ನಾನು ಬೇರೆ ಶಾಪ್ ಹೋದೆ. ಅಲ್ಲಿ ಸುಮ್ನೆ ಜಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೋದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಗೆ ನನ್ಗೆ ಸೇಮ್ ಫಸ್ಟ್ ಟಾಪ್ ತರಾನೇ ಅಲ್ಲಿ ಇದೇ ತರ ಟಾಪ್ ಸಿಕ್ತು. ನನಗಂತೂ ಅನ್ಕೊಂಡೆ, ಯಾಕೆ ಯಾರುನು ಇದನ್ನ ತಗೊಂಡಿಲ್ವಲ್ಲ, ಹೆಂಗ್ ಚೆನ್ನಾಗಿರ್ಲಿಲ್ವಾ, ಅವ್ರಿಗೆ ಇದು ಚೆನ್ನಾಗಂತ ಅನ್ಸಿಲ್ವಾ ಅಂತ. ನನ್ಗೆ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಟಾಪ್ ನೋಡಿದ ತಕ್ಷಣ. ಅಂಡ್ ಹೋಗಿದ ತಕ್ಷಣ ಫಸ್ಟ್ ಎತ್ಕೊಂಡಿದ್ದೆ ನಾನು ಈ ಟಾಪ್. ಇದು ಕೂಡ ಫಸ್ಟ್ ಟಾಪ್ ತರಾನೇ ಕಾಣಿಸುತ್ತೆ. ಬಟ್ ಮೆಟೀರಿಯಲ್ ಬೇರೆ ಇದೆ. ಅದು ಬಂದು ಒಂಥರ ಸಿಲ್ಕ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇದು ನಾರ್ಮಲ್ ಒಂಥರ ಕಾಟನ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅಂಡ್ ಇದು ಕೂಡ ಬ್ಯಾಕ್ಲೆಸ್ ಇದೆ. ಇದಂತೂ ನನಗೆ ಸಖತ್ ಇಷ್ಟ ಆಯ್ತು. ಕಲರ್ ಇಂದ ಪ್ಯಾಟರ್ನ್ ಮತ್ತೆ ಫಿಟ್ಟಿಂಗ್ ಕೂಡ ಸಕ್ಕದಾಗೆ ಫಿಟ್ ಆಗ್ತಿದೆ. ಅಂಡ್ ಇದ್ರ ಪ್ರೈಸ್ ಕೂಡ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಟಾಪ್ ಬಂದು ಇದನ್ನು ಕೂಡ ನಾನು ಪ್ರೀವಿಯಸ್ ಟಾಪ್ ಎಲ್ಲಿ ತಗೊಂಡಿದ್ದೆ ಅದೇ ಶಾಪ್ ಅಲ್ಲಿ ತಗೊಂಡಿರೋದು. ಬಟ್ ಇದು ಸ್ವಲ್ಪ ಲೈಟ್ ಆಗಿ ಒಂಥರ ಫಿಟ್ಟಿಂಗ್ ಲೈಟ್ ಆಗಿ ಸ್ವಲ್ಪ ಟೈಟ್ ಅನ್ನಿಸ್ತಿದೆ. ಬಟ್ ನೋ ಪ್ರಾಬ್ಲಮ್, ಇದು ಪ್ಯಾಟರ್ನ್ ಆಗ್ಲಿ ಎಲ್ಲ ಇಷ್ಟ ಆಯ್ತು. ಅಂಡ್ ನನಗೆ ಇದು ಈ ತರ ಕಾಣಿಸುತ್ತೆ ಅಂತ ಗೊತ್ತಿರ್ಲಿಲ್ಲ. ಬರೀ ಜಸ್ಟ್ ನಾನು ಟ್ರಯಲ್ ಏನ್ ಮಾಡಿಲ್ಲ, ಯಾಕಂದ್ರೆ ಅಷ್ಟು ಶೆಕೆಲಿ ಹೋಗ್ಬಿಟ್ಟು ಟ್ರಯಲ್ ಮಾಡಕ್ ನನ್ಗೆ ಪೇಷನ್ಸ್ ಇರ್ಲಿಲ್ಲ. ಸೊ ಇದು ಬಂದು ಈ ತರ ಒಂಥರ ಫೆದರ್ ತರ ಇಲ್ಲೆಲ್ಲ ಕಟ್ ತರ ಇದೆ. ಹಿಂದೆನೂ ಕಟ್ ಓಪನ್ ಕಟ್ ತರ ಇದೆ. ಅಂಡ್ ಮುಂದೆ ಈ ತರ ಫೆದರ್ ತರ ಇದೆ. ಇದನ್ನು ಇಷ್ಟ ಆಯ್ತು. ಮೆಟೀರಿಯಲ್ ಆಗ್ಲಿ ಮತ್ತೆ ಅದು ಇದೇನೋ ಬಾಕ್ಸ್ ತರ ಏನ್ ಪ್ಯಾಟರ್ನ್ ಇದೆ ಇದೆಲ್ಲ ಇಷ್ಟ ಆಯ್ತು. ಸೊ ಇದನ್ನ ಬೇಕಾದ್ರೆ ನಾವು ಸ್ಕರ್ಟ್ ಮೇಲೆ ಪೇರ್ ಮಾಡ್ಬೋದು. ಜೀನ್ಸ್ ಗಿಂತ ಸ್ಕರ್ಟ್ ಮೇಲೆ ಪೇರ್ ಮಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಇದಕ್ಕೆ ಹೇಳೋದು ಅನ್ಸುತ್ತೆ, ನಮ್ಗೆ ಯಾವ್ದಾದ್ರು ಡ್ರೆಸ್ಸಸ್ ಮೇಲೆ ಡೌಟ್ ಇದ್ರೆ ಅದು ಫಿಟ್ ಆಗುತ್ತಾ ಇಲ್ವಾ ಅಂತ ನಮ್ಗೆ ಡೌಟ್ ಇದ್ರೆ ಹೋಗಿ ಟ್ರಯಲ್ ಮಾಡ್ಬೇಕು ಅಂತ. ನನಗೆ ಇದೇ ತರ ನನ್ನ ಹತ್ರ ಬೇರೆ ಟಾಪ್ ಇದೆ, ಲೈಕ್ ಬೇರೆ ಕಲರ್ ಅಲ್ಲಿ ಇದೆ. ಸೊ ನಾನು ಅದೇ ಶಾಪ್ ಹೋಗಿ ಈ ಟಾಪ್ ತಗೊಂಡೆ. ಇದ್ರಲ್ಲೇ ಕಲರ್ ಆಪ್ಷನ್ಸ್ ಇತ್ತು ಮತ್ತೆ ಸೈಜಸ್ ಇತ್ತು. 2 ಸೈಜ್ ಎತ್ಕೊಂಡಿದ್ದೆ, ಇದೊಂದ್ ಸೈಜ್ ಮತ್ತೆ ಇನ್ನೊಂದ್ ಸೈಜ್ ತಗೊಂಡಿದ್ದೆ. ನನಗೆ ಡೌಟ್ ಆಯ್ತು ಎರಡಲ್ಲಿ ಯಾವ್ದು ಫಿಟ್ ಆಗುತ್ತೆ ಅಂತ. ಸೊ ಇದು ಹೆಂಗಿದ್ರು ಒಂಥರ ನೆಟ್ಟೆಡ್ ಟಾಪ್ ತರ ಐತೆ. ನಾರ್ಮಲ್ ಆಗಿ ಎಲ್ಲಾ ಬಾಡಿ ಟೈಪ್ ಮೇಲೂ ಸೂಟ್ ಆಗುತ್ತೆ, ಸೆಟ್ ಆಗುತ್ತೆ ಅನ್ಬಿಟ್ಟು ನಾನು ಈ ಸೈಜ್ ತಗೊಂಡಿದೀನಿ. ನನ್ನ ಹತ್ರ ಪ್ರೀವಿಯಸ್ ಇರೋ ಟಾಪ್ ನನಗೆ ನಾರ್ಮಲ್ ಆಗಿ ಫಿಟ್ ಆಗುತ್ತೆ. ಬಟ್ ಅದಕ್ಕಿಂತ ಚಿಕ್ಕ ಟಾಪ್ ತಗೊಂಡಿದೀನಿ, ಲೈಕ್ ಚಿಕ್ಕ ಸೈಜ್ ಅಲ್ಲಿ ತಗೊಂಡಿದೀನಿ. ನನ್ಗೆ ಫಿಟ್ಟೇ ಆಗ್ತಲ್ಲ, ಇದು ಎಷ್ಟು ಚಿಕ್ಕದಾಗಿ ಅನ್ನಿಸ್ತಿದೆ. ಇದಕ್ಕೆ ಹೇಳೋದು ಅನ್ಸುತ್ತೆ ಟ್ರಯಲ್ ಮಾಡ್ಬೇಕಂತ. ಕಲರ್ ಚೆನ್ನಾಗ್ ಕಾಣಿಸ್ತಿದೆ ನನಗೆ, ಬಟ್ ಫಿಟ್ಟಿಂಗ್ ಅಷ್ಟು ಪ್ರಾಪರ್ ಆಗಿ ಫಿಟ್ ಆಗ್ತಲ್ಲ ನನಗೆ. ಸುಮ್ನೆ ವೇಸ್ಟ್ ಆಯ್ತು, ಏನ್ ಮಾಡಕ್ಕಾಗಲ್ಲ. ಡ್ರೆಸ್ಸಸ್ ಆಗ್ಲಿ ಟಾಪ್ಸ್ ಆಗ್ಲಿ ನನ್ಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ನಾನು ಜ್ಯುವೆಲರೀಸ್ ತಗೊಳ್ಳೋಣ ಅಂತ ಹೋದೆ. ಅಂಡ್ ಆಸ್ ಯೂಶುವಲ್ ನಾನು ಈ ತರ ಬ್ಯಾಂಗಲ್ಸ್ ತಗೊಳ್ಳೋಣ ಅಂತಿದ್ದೆ. ಇದನ್ನ ತಗೊಂಡೆ. ಇದು ಆಕ್ಚುಲಿ 250. ನೆಕ್ಸ್ಟ್ ನಾನು ಸೇಮ್ ಶಾಪ್ ಅಲ್ಲೇ ಇನ್ನ ವೆರೈಟಿ ಆಫ್ ಬ್ಯಾಂಗಲ್ಸ್ ಇತ್ತು. ಅಲ್ಲಿ ನಾನು
ಇದನ್ನ ತಗೊಂಡೆ, ಈ 2 ಪೀಸಸ್ ತಗೊಂಡೆ. ಇವಾಗ ನಾನು ಏನ್ ಹಾಕೊಂಡಿದೀನಿ, ಇದು ಕಂಪ್ಲೀಟ್ 1 ಸೆಟ್ ತರ ಬರುತ್ತೆ. ಇದು ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಬರುತ್ತೆ. ಇದು 1 ಪೀಸ್ 250 ಅಂತ ಅಂದ್ರು. ಸೊ ಟೋಟಲ್ ಆಗಿ ನಾನು ಇಷ್ಟಕ್ಕೂ 750 ಕೊಟ್ಟಿದೀನಿ. ಅಂಡ್ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ, ಯಾಕಂದ್ರೆ ನಾನು ಬೇರೆ ಮಾಡಿಲ್ಲ. ಈ ತರ ಕಾಣಿಸುತ್ತೆ, ಇದು ಈ ತರ ಕಾಣಿಸುತ್ತೆ. ಆಕ್ಚುಲಿ ಇದು ಸ್ವಲ್ಪ ಸೈಜ್ ದೊಡ್ಡದಾಯ್ತು ಅನ್ಸುತ್ತೆ, ಬಟ್ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಬಹುದು. ಇದು ಇಷ್ಟಕ್ ನಾನು ತಗೊಂಡೆ. ಆಕ್ಚುಲಿ ನಾನು ಜೀನ್ಸ್ ತಗೊಳ್ಳೋಣ ಅಂತಿದ್ದು, ನನ್ಗಂತೂ ಎಲ್ಲೂ ಸಿಕ್ಕಿಲ್ಲ. ನನಗ್ ಫಿಟ್ ಆಗೋ ತರ, ನನಗ್ ಬೇಕಾಗಿರೋ ತರ ಜೀನ್ಸ್ ಎಲ್ಲೂ ಸಿಕ್ಕಿಲ್ಲ ನನ್ಗೆ. ನೆನ್ನೆನೂ ವೆಸ್ಟ್ ಸೈಡ್ ಹೋಗಿದ್ದೆ, ಎಲ್ಲಾ ಕಡೆ ಹುಡುಕಾಡ್ದೆ, ಎಲ್ಲೂ ಸಿಕ್ಕಿಲ್ಲ ನನಗೆ ಲಿಟ್ರಲಿ ಲಾಸ್ಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನೋಡೋಣ, ಅಟ್ಲೀಸ್ಟ್ ಅಲ್ಲಿ ಎಕ್ಸ್ಚೇಂಜ್ ಆಪ್ಷನ್ಸ್ ಇರುತ್ತೆ, ಅಥವಾ ನೆಕ್ಸ್ಟ್ ನಾವು ಬೇರೆ ತರ ನಾನು ಆರ್ಡರ್ ಮಾಡ್ಕೊಬಹುದು ಇಷ್ಟ ಆದ್ರೆ ಅಂತ. ನಾನು ನೆಕ್ಸ್ಟ್ ಅದನ್ನ ಸ್ಕಿಪ್ ಮಾಡಿದೆ. ಜೀನ್ಸ್ ಇವಾಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಬೇರೆ ಟೈಮಲ್ಲಿ ತಗೊಳ್ಳೋಣ ಅಂತ. ನೆಕ್ಸ್ಟ್ ನಾನು ಜಯನಗರ್ಗೆ ಹೋದೆ. ಅಲ್ಲಿ ಹೋದಾಗ ನಾನು ಪಾರ್ಕಿಂಗ್ ಮಾಡೋ ಜಾಗದಲ್ಲೇ ಒಂದು ಶಾಪ್ ನೋಡಿದೆ, ಲೈಕ್ ಲೋಕಲ್ ಶಾಪ್ ಅಲ್ಲ, ನಾರ್ಮಲ್ ಶಾಪ್. ಅಲ್ಲಿ ನನಗೆ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ಜ್ಯುವೆಲ್ರೀಸ್ ಇಷ್ಟ ಆಯ್ತು. ಸೊ ನಾನು ಅಲ್ಲಿ ಇದನ್ನ ತಗೊಂಡೆ. ಇದು 150, ಯಾ 150. ಇದೇ ತರ ಇನ್ನ 2-3 ಪ್ಯಾಟರ್ನ್ ಅಲ್ಲಿ ತಗೊಂಡೆ. ಒಂದ್ ನಿಮಿಷ ತೋರಿಸ್ತೀನಿ. ಸ್ವಲ್ಪ ತಗೊಂಡಿದೀನಿ. ಇದು ಬಂದು 150. ಇದು ಈ ತರ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಲೈಕ್ ನಾರ್ಮಲ್ ಸಿಂಪಲ್ ಟಾಪ್ಸ್ ಎಲ್ಲ ನಾವ್ ಹಾಕೊಂಡ್ರೆ ಒಂಥರ ಎಲಿಗೆಂಟ್ ಆಗಿ ಕಾಣಿಸ್ತೀವಿ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಇದನ್ನ ತಗೊಂಡೆ, ಇದನ್ನು ಕೂಡ 150ನೇ. ಇದು ಆಕ್ಚುಲಿ ಚೆನ್ನಾಗಿದೆ, ಒಂಥರ ಚಿಕ್ಕದಾಗಿ ಕ್ಯೂಟ್ ಆಗಿ ಚೆನ್ನಾಗಿದೆ. ನಾನು ಎಲ್ಲೇ ಯಾವುದೇ ಅಂಗಡಿಗೆ ಹೋದ್ರುನು ಅಲ್ಲೇನಾದ್ರು ಇಯರಿಂಗ್ಸ್ ಇಷ್ಟ ಆಗ್ಬಿಟ್ರೆ ಇಯರಿಂಗ್ಸ್ ತಗೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಎಷ್ಟು ಇಯರಿಂಗ್ಸ್ ಸಿಕ್ಕಿದೀನಿ ಅಂದ್ರೆ ನನಗಂತೂ ಕೌಂಟೇ ಮಾಡಕ್ಕಾಗಲ್ಲ, ಅಷ್ಟು ಸಿಕ್ಕಿದೀನಿ. ಇದೊಂದು ಇಷ್ಟ ಆಯ್ತು. ಲೈಕ್ ರೀಸೆಂಟ್ ಆಗಿ ನನ್ಗೆ ಈ ತರ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಸೊ ಇದು ಬಂದು 150. ಒಂಥರ ಡಿಫ್ರೆಂಟ್ ಆಗಿ ಒಂಥರ ಲೀವ್ಸ್ ತರ ಇದೆ, ಪ್ಯಾಟರ್ನ್ ಬಂದು, ಡಿಸೈನ್ ಬಂದು ನನ್ಗೆ ಇದು ಇಷ್ಟ ಆಯ್ತು. ಲಾಸ್ಟ್ ಬಂದು ಈ ರಿಂಗು, ಇದು ನನ್ಗೆ ಲಾಸ್ಟ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದು. ಇದೇ ತರ ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇತ್ತು, ಬಟ್ ನನಗೆ ಇದು ಇಷ್ಟ ಆಯ್ತು. 2 ಆಪ್ಷನ್ ಇಷ್ಟ ಆಗಿತ್ತು, ಬಟ್ ಲಾಸ್ಟ್ ಗೆ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಇದು ಒಂಥರ ಸ್ಟೇಟ್ಮೆಂಟ್ ರಿಂಗ್ ತರ ಇದೆ, ಚೆನ್ನಾಗಿದೆ. ಇದು ಕೂಡ ಐ ಥಿಂಕ್ 200 ಅನ್ಸುತ್ತೆ. ಒಂಥರ ಲೈಟ್ ಆಗಿ ವೆಯ್ಟ್ ಇದೆ, ಚೆನ್ನಾಗಿದೆ. ಜಯನಗರಲ್ಲಿ ಬರೀ ಇವಾಗ ತೋರಿಸಿದ ಇಯರಿಂಗ್ಸ್ ಮತ್ತೆ ಈ ರಿಂಗು ಅಷ್ಟೇ ತಗೊಂಡಿದ್ದು. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಈ ತರ ಟಾಪ್ ನಾನು ಏನೇನ್ ತೋರಿಸಿದೆ ಟಾಪ್ ಇದನ್ನೆಲ್ಲ ತಗೊಂಡೆ. ನೆಕ್ಸ್ಟ್ ಈ ಬ್ಯಾಂಗಲ್ಸ್ ತಗೊಂಡೆ. ಸದ್ಯಕ್ಕಷ್ಟೇ, ಇನ್ನ ಸ್ವಲ್ಪ ಶಾಪಿಂಗ್ ಮಾಡಿದೀನಿ. ಅದನ್ನೆಲ್ಲ ಸಪರೇಟ್ ಆಗಿ ಇನ್ನೊಂದೊಂದು ವಿಡಿಯೋ ಮಾಡಾಕ್ತೀನಿ, ಯಾಕಂದ್ರೆ ನಾನ್ ಮಾತಾಡಕ್ ನಿಂತ್ಕೊಂಡ್ರೆ ಹೆವಿ ಮಾತಾಡ್ತೀನಿ. ನನಗಂತೂ ವಿಡಿಯೋ ಮಾಡುವಾಗ ನಾನ ಇಷ್ಟೆಲ್ಲ ಮಾತಾಡೋದಂತ ನನಗೆ ನನ್ ಮೇಲೆ ಡೌಟ್ ಬಂದ್ಬಿಡು. ನಾನಂತೂ ದುಡ್ಡು ವೇಸ್ಟ್ ಮಾಡ್ಕೊಂಡೆಲ್ಲ ನಂಗೆ ತಗೊಳಕ್ ಇಷ್ಟ ಇಲ್ಲ. ಇರತ್ರಲ್ಲೇ ಬಜೆಟ್ ಫ್ರೆಂಡ್ಲಿ ತಗೊಂಡು ಅದನ್ನ ನಾವ್ ಹೆಂಗ್ ಸ್ಟೈಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ನೆ ಯಾವ್ದೋ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅನ್ಕೊಂಡು ದುಡ್ಡನ್ನ ವೇಸ್ಟ್ ಮಾಡ್ಕೊಂಬೇಡಿ. ನಿಮ್ಗೆ ಏನಾದ್ರು ಬಜೆಟ್ ಫ್ರೆಂಡ್ಲಿ ಆಗಿ, ಅಥವಾ ಹೆಂಗ್ ಸ್ಟೈಲ್ ಮಾಡ್ಬೇಕು, ನಮ್ಮ ಹತ್ರ ಇರೋದ್ ಹೆಂಗ್ ಸ್ಟೈಲ್ ಮಾಡ್ಬೇಕು, ಅಥವಾ ಯಾವ ತರ ತಗೊಬೇಕು, ಯಾವ ಜಾಗದಲ್ಲಿ ತಗೊಬೇಕು ಅಂತ ಡೌಟ್ ಇದ್ರೆ ಪ್ಲೀಸ್ ನನ್ನ ವಿಡಿಯೋನ ನೋಡಿ. ಅಂಡ್ ನಾನು ಯೂಟ್ಯೂಬ್ ಅಲ್ಲಿ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ರೀಲಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ನಾನು ಯೂಟ್ಯೂಬ್ ಅಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗ್ ಸ್ಟೈಲ್ ಮಾಡ್ಬೇಕು ಅಥವಾ ಯಾವ ತರ ತಗೊಬೇಕಂತ. ಸೊ ಮೇಕ್ ಶೋರ್ ಟು ಫಾಲೋ ಮೈ ಅಕೌಂಟ್, ಲೈಕ್ ಇನ್ಸ್ಟಾಗ್ರಾಮ್ ಅಕೌಂಟ್. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಟಿಪ್ಸ್ ಆಗ್ಲಿ ಅಥವಾ ಇನ್ಫಾರ್ಮೇಶನ್ ಆಗ್ಲಿ, ಸ್ಟೈಲಿಂಗ್ ಬಗ್ಗೆ, ಫ್ಯಾಷನ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಏನಾದ್ರು ವಿಡಿಯೋಸ್ ಬೇಕಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೇನಾದ್ರೂ ಸ್ಟೈಲಿಂಗ್ ಬಗ್ಗೆ ಅಥವಾ ಟಿಪ್ಸು, ಆಕ್ಸ್ ಅಥವಾ ಸ್ಕಿನ್ ಕೇರ್ ಬಗ್ಗೆ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಬಹುದು, ಅದ್ರಲ್ಲೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಯೂಟ್ಯೂಬ್ ಅಲ್ಲಿ ತುಂಬಾ ಲಾಂಗ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಏನೇನ್ ಹಾಕೊಂತೀನಿ, ನಾನು ಹೆಂಗ್ ತಗೊಂತೀನಿ, ಎಷ್ಟು ಬಜೆಟ್ ಅಲ್ಲಿ ತಗೊಂತೀನಿ ಅಂತ. ಅಂಡ್ ಒನ್ ಮೋರ್ ಥಿಂಗ್, ಇದನ್ನೆಲ್ಲ ನಾನು ಬಜೆಟ್ ಫ್ರೆಂಡ್ಲಿ ಆಗೇ ಮಾಡೋದು, ತುಂಬಾ ಕಾಸ್ಟ್ಲಿ ಆಗಿ ಏನ್ ನಾನು ತಗೊಳಲ್ಲ. ನಿಮ್ಗೂ ಕೂಡ ನಾನು ಯಾವ್ದು ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ಸ್ ಆಗ್ಲಿ ಅಥವಾ ಥಿಂಗ್ಸ್ ಆಗ್ಲಿ ನಾನು ರೆಕಮೆಂಡ್ ಮಾಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್. ಬಾಯ್.